ಸರ್ಕಾರ ತಮಗೆ ಬೇಕಾಗಿರುವಂಥವ್ರಿಗೆ ಯಾವ ಹಂತಕ್ಕಾದರೂ ಕೂಡ ಹೋಗಿ ಅವರಿಗೆ ವ್ಯವಸ್ಥೆಯನ್ನು ಮಾಡೋದು, ರಕ್ಷಣೆಯನ್ನು ಕೂಡ ಮಾಡೋದು ಮಾಡುತ್ತೆ. ಹಾಗೆ ಈಗ ಕೋಗಿಲು ಲೇಔಟಲ್ಲಿ ಆದಂಥ ಬೆಳವಣಿಗೆ ಹಮಾರ ಲೋನ್ ವ್ಯವಸ್ಥೆ ಆಗಬೇಕಲ್ವಾ? ಸೊ ಆ ನಿಟ್ಟಿನಲ್ಲಿ ಈಗ ಯೋಚನೆ ಮಾಡಿದ್ರಲ್ಲ, ಮನೆ ಭಾಗ್ಯ ಕೋಗಿಲು ಲೇಔಟ್ ನಿವಾಸಿಗಳಿಗೆ. ಸೊ ಕಮಿಟಿ ವರದಿ ಬಂದ ಬಳಿಕವಷ್ಟೇ ಮನೆ ವಿತರಣೆ ಅಂತೆ. ವಸತಿ ಇಲಾಖೆ MD ಪರಶುರಾಮ್ ಅವರಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 13,20,000 ರೂಪಾಯಿ ದರದ ಅನ್ವಯದಲ್ಲೇ ಮನೆ ವಿತರಣೆಯನ್ನ ಮಾಡ್ತೀವಿ. ಜಿಲ್ಲಾಡಳಿತ, ರಿಪೀಟ್, ಜಿಲ್ಲಾಡಳಿತ ಮತ್ತು GBA ಮನೆ ಕೊಡಲು ಬರಲ್ಲ. ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡ್ತೀವಿ, ಅದಾದ ನಂತರ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ವಸತಿ ಇಲಾಖೆಯ MD ಪರಶುರಾಮ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಈ ಧೈರ್ಯ ಹೀಗೆ ಇರಲಿ ಸರ್, ನಾಳೆ ಪ್ರೆಷರಿಗೆ ನೀವು ಕೂಡ ಮಣಿಬೇಡಿ. ಅಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಡೈರೆಕ್ಷನ್ನು ಅಥವಾ ಏನು ತಾವು ಹೇಳಿದ್ರಿ, ಅದ್ರ ಪ್ರಕಾರ 13,20,000 ಇದೆ. ಅದರಲ್ಲಿ 1.5 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ, 2 ಲಕ್ಷ ಸ್ಟೇಟ್ ಗೌರ್ಮೆಂಟದ್ದು ಫಾರ್ SC ST, 1.20 ಸ್ಟೇಟ್ ಗೌರ್ಮೆಂಟದ್ದು ಫಾರ್ ಜನರಲ್. ದೆನ್ ಇಷ್ಟು ನಮಗೆ ಸಬ್ಸಿಡಿ ಕೊಡಲಿಕ್ಕೆ ಅಂದರೆ 3,50,000 ಸಬ್ಸಿಡಿ ಕೊಡಲಿಕ್ಕೆ ಅವಕಾಶ ಇದೆ ಜನರಲ್ದವ್ರಿಗೆ, SC STಗೆ. ಮತ್ತು 2.70 ಜನರಲ್ದವ್ರಿಗೆ ಸಬ್ಸಿಡಿಗೆ ಅವಕಾಶ ಇದೆ. ಸೊ ಇದನ್ನು ಹೊರತುಪಡಿಸಿ ನಮಗೇನಾದರೂ ಬೇರೆ ಸಂಸ್ಥೆಯಿಂದ ಏನಾದರೂ ಅಡಿಷ್ನಲ್ ಅಮೌಂಟ್ ಬಂದರೆ ಅದನ್ನೊಂದು ಡಿಡಕ್ಷನ್ ಮಾಡ್ತೀವಿ. ಅದನ್ನು ಹೊರತುಪಡಿಸಿ 13,20,000 ಅಥವಾ 11,20,000? 13,20,000. ಈಗ ಕೋಗಿಲು ಲೇಔಟ್ ಅವರು ಅಷ್ಟೇ ಕಟ್ಟಬೇಕು, ಯಾರೇ ಆದ್ರೂ ಅಷ್ಟೇ ಕಟ್ಟಬೇಕು. ಈಗ ಸದ್ಯದಲ್ಲಿ ನನ್ನ ಹಂತದಲ್ಲಿ ಇರುವಂಥದ್ದು ಪರಿಷ್ಕೃತ ದರ 13,20,000. ಈಗ 13,20,000 ಇದೆಯಲ್ಲ ಸರ್, ಸರ್ಕಾರ ಒಂದು ವೇಳೆ ಮನಸ್ಸು ಮಾಡಿ ಅವರಿಗೆ 11,20,000 ಕೊಡೋದಕ್ಕೆ ಸಾಧ್ಯನಾ? ಈ ಹಿಂದೆ ಒಂದು ಸಾರಿ ಸರ್ಕಾರ ಬೆನಿಫಿಷರಿಗೆ ಹೆಚ್ಚಿನ ಹೊರೆ ಆಗ್ತಾ ಇದೆ ಅಂತೇಳಿ 1 ಲಕ್ಷ ಅಡಿಷ್ನಲ್ ಸಬ್ಸಿಡಿ ಕೊಟ್ಟದ್ದು ಉಂಟು. ಹೆಚ್ಚು ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, MD ಅವರೇನೋ ಹೇಳ್ತಾ ಇದ್ದಾರೆ ವಿಚಾರದಲ್ಲಿ, ನಾಳೆ ಮಂತ್ರಿಗಳು ಏನಾದರೂ ಒಂದಿಷ್ಟು ದಾನ ಕರ್ಣ ಶೂರ ಅನ್ನೋ ರೀತಿಯಲ್ಲಿ ಹೆಸರನ್ನು ಪಡೆದಂಥವ್ರು ಪಾಪ ಅವರು. ಆಯಿತು ಹಮಾರ ಲೋಗ ಅಂತ ಹೇಳ್ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ಕೊಟ್ಬಿಟ್ಟು ಮನೆಯೇ ಕೊಟ್ಬಿಡ್ಬೋದೇನೋ ಪಾಪ. ಆವಾಗ MD ಅವರು ಈ ರೂಲ್ಸ್ಗಳನ್ನು ಫಾಲೋ ಮಾಡ್ತಾರಂತ ಅಥವಾ ಮಾಡಲ್ವಂತ? ಅರುಣ್, ಈಗ ಲಾಟ್ರಿ ಕೊಡೋಕೆ ಹೊರಟಿದ್ರು, ಬಟ್ ಅದಕ್ಕೆ ಈಗ ರೂಲ್ಸ್ ಅಡ್ಡಿ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಈಗ ಜಮೀರ್ ಅವ್ರು ಹೇಳೋ ಪ್ರಕಾರ ಅವತ್ತೇ ಅಲ್ಲೇ ಹೋಗಿ ಅನೌನ್ಸ್ ಮಾಡಿದ್ರು, ನಾಳೆ ನಿಮಗೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತ. ಅವ್ರ ಪ್ರಕಾರ ಜನವರಿ 1, 2ನೇ ತಾರೀಕು ಮನೆಯನ್ನು ಕೊಡಬೇಕಾಗಿತ್ತು, ಬಟ್ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಇವತ್ತು MD ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ GBA ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಅವರು ಕೊಟ್ಟಿರುವಂತಹ ಲಿಸ್ಟ್ ಅನ್ನ ಫೈನಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಲಿಸ್ಟ್ ಏನಿದೆ, ಈಗ ಬರುವಂತಹ ಆಯ್ಕೆ ಪಟ್ಟಿ ಏನಿದೆ, ಅದು ಶಾಸಕರ ಅನುಮೋದನೆಯ ಆಯ್ಕೆ ಪಟ್ಟಿ ಆಗಿರುತ್ತೆ. ಆ ಆಯ್ಕೆ ಪಟ್ಟಿಗೂ ಕೂಡ ಅರುಣ್, ಆನ್ಲೈನ್ ಅಲ್ಲಿ ಯಾರು ಬೇಕು ಅಂತ ಫಲಾನುಭವಿಗಳಿರ್ತಾರೋ ಅವರೇ ಖುದ್ದಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ಬೇಕಾಗುತ್ತೆ. ಸೊ ಆ ಆನ್ಲೈನ್ ಅರ್ಜಿಯನ್ನ ಅದನ್ನ ಶಾಸಕರಿಗೆ ರವಾನೆ ಮಾಡ್ತಾರೆ. ನೋಡಿ, ನಿಮ್ ಕ್ಷೇತ್ರದಲ್ಲಿ ಇಷ್ಟು ಆನ್ಲೈನ್ ಅರ್ಜಿಗಳು ಬಂದಿದ್ದಾವೆ ಅಂತ ಅದನ್ನ ರವಾನೆ ಮಾಡ್ತಾರೆ. ಅದಾದ ಬಳಿಕ ಶಾಸಕರಲ್ಲೇ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಇರುತ್ತೆ, ಅದರಲ್ಲಿ ತಹಶೀಲ್ದಾರರು ಸೇರಿದಂತೆ ಒಂದಿಷ್ಟು ಅಧಿಕಾರಿಗಳಿರ್ತಾರೆ. ಆ ಕಮಿಟಿ ಸಭೆಯನ್ನ ಮಾಡಬೇಕು. ಅಲ್ಲಿ ಫಲಾನುಭವಿಗಳ ಆಯ್ಕೆಯ ಲಿಸ್ಟ್ ಏನಿದೆ ಅದನ್ನ ಮತ್ತೆ ಅಂತಿಮಗೊಳಿಸಬೇಕು. ಅದಾದ ಬಳಿಕ ಅದನ್ನ ಮತ್ತೆ ವಸತಿ ಇಲಾಖೆಗೆ ರವಾನೆ ಮಾಡಬೇಕು. ಆ ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತೆ ಆ ಆಯ್ಕೆ ಪಟ್ಟಿಯನ್ನ ಅದರ ಮಾನದಂಡದ ಪ್ರಕಾರ ಇದೆಯಾ, ಶಾಸಕರು ಆಯ್ಕೆ ಮಾಡಿಕೊಂಡಿರುವಂತಹ ಫಲಾನುಭವಿಗಳ ಲಿಸ್ಟ್ ಅದೆಲ್ಲವನ್ನ ಕೂಡ ವೆರಿಫಿಕೇಶನ್ ಮಾಡಬೇಕು. ಎಗೈನ್ ಆಯ್ಕೆ ಆದವರ ಪಟ್ಟಿಯನ್ನ MLA ಕಳಿಸ್ಬೇಕು. ಅದಾದ ಬಳಿಕ ವಸತಿ ಹಂಚಿಕೆ, ಇವೆಲ್ಲದಕ್ಕೂ ಕೂಡ ಟೈಮ್ ಬೇಕಾಗಿದೆ. ಈಗ ಶಾಸಕರ ಪಟ್ಟಿಯೇ ಇವ್ರಿಗೆ ಬಂದಿಲ್ಲ, ವಸತಿ ನಿಗಮಕ್ಕೆ ಬಂದಿಲ್ಲ, ಹಾಗಾಗಿ ಮನೆ ಕೊಡುವಂತಹ ಪ್ರಮೇಯ ಇಲ್ಲವೇ ಇಲ್ಲ. ಶಾಸಕರ ಪಟ್ಟಿ ಬಂದ ಮೇಲಷ್ಟೇ ಈಗ ಕೋಗಿಲು ನಿವಾಸಿಗಳಿಗೆ ಮನೆ. ಇನ್ನೊಂದು ಕಡೆಗೆ ದರದಲ್ಲೂ ಡಿಸ್ಕೌಂಟ್ ಮಾಡೋದಕ್ಕೆ ಹೊರಟಿತ್ತು, ಎಲ್ಲಾ ರೂಲ್ಸ್ ಗಳನ್ನ ಬ್ರೇಕ್ ಮಾಡೋದಕ್ಕೆ ಸರ್ಕಾರ ಹೊರಟಿತ್ತು, ಬಟ್ ಅದು ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಹಳೆ ದರದಲ್ಲಿ ಫಿಕ್ಸ್ ಮಾಡಿದ್ರು, 11,20,000 ಅಂತ ಅನೌನ್ಸ್ ಮಾಡಿದ್ರು, ಬಟ್ ಹೊಸ ದರ ಪರಿಷ್ಕರಣೆ ಆಗಿದೆ 13,20,000. ಯಾವಾಗ ಪಬ್ಲಿಕ್ ಟಿವಿ ಈ ಸುದ್ದಿಯನ್ನ ಬ್ರೇಕ್ ಮಾಡಿದೋ ಆಗ MD ಕೂಡ ಒಪ್ಕೊಂಡ್ರು, ಹೌದು ನಾವು ಹಳೆ ದರದಲ್ಲಿ ಕೊಡೋದಕ್ಕೆ ಆಗೋದಿಲ್ಲ, 13,20,000 ಏನ್ ದರ ಇದೆ ಅದನ್ನ ಪಾವತಿ ಮಾಡಲೇಬೇಕು ಅಂತ. ದರದ ವಿಚಾರ ಬಿಟ್ಟಾಕಿ ಅದನ್ನ ಜಮೀರ್ ಅವರು ನಾನೇ ಸಾಲ ಸೋಲ ಮಾಡಿ ಹೇಗೋ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆ ಟೆನ್ಷನ್ ಇಲ್ಲ. ಬಟ್ ಕೋಗಿಲು ನಿವಾಸಿಗಳಿಗೆ ಮನೆಯನ್ನ ಕೊಡ್ಬೇಕಾದ್ರೆ ಶಾಸಕರ ಪಟ್ಟಿ ಬರಲೇಬೇಕು. ಅದಾದ ಬಳಿಕ ಇಲಾಖೆ ಅದನ್ನ ವೆರಿಫಿಕೇಶನ್ ಮಾಡಬೇಕು. ಸರ್ಕಾರ ತನಗೆ ಬೇಕಾದವ್ರಿಗೆ ಮನೆಯನ್ನ ಕೊಡೋದಕ್ಕೆ
ಬರೋದೇ ಇಲ್ಲ. ಅಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಆಗಿದ್ರೆ ಮಾತ್ರ ಅವರಿಗೆ ಮನೆಗಳನ್ನ ಕೊಡೋದಕ್ಕೆ ಬರುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಇನ್ನೂ ಕೂಡ ಸಮಯಾವಕಾಶ ಬೇಕಾಗುತ್ತೆ. ತರಾತುರಿಯಲ್ಲಿ ಮನೆ ಕೊಡುವಂತಹ ಪ್ಲಾನ್ಗೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಂತೆ ಆಗಿದೆ ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಸರ್ಕಾರ ನಾನೇನು ಬೇಕಾದರೂ ಮಾಡ್ತೀನಿ, ನನಗೆ ಇಷ್ಟ ಬಂದವ್ರಿಗೆಲ್ಲ ಕೊಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅಂತ ಯೋಚನೆ ಮಾಡೋದೇ ಮೂರ್ಖತನ. ನಿಯಮಗಳ ಪಾಲನೆ ಆಗಬೇಕು.